ಸಿಎಂ ಬದಲಾವಣೆಯ ಚರ್ಚೆ ನಡೀತಿರುವಂಥ ಈ ಸಂದರ್ಭದಲ್ಲಿನೇ ರಾಮುಲು ನಿನ್ನೆ ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯನವರು 300 ಕೋಟಿ ರೂಪಾಯಿನ ಬಿಹಾರ ಚುನಾವಣಾ ವೆಚ್ಚಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ನೇರ ಆರೋಪ. ಕಾಂಗ್ರೆಸ್ಸಿಗರು ಈ ಮಾತನ್ನು ಕೇಳ್ತಾನೆ ಕೆಂಡ ಕಾರ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಈ ಕೆಲವರೊಂದನ್ನು ಮುಂದಕ್ಕೆ ಹೋಗಿ ನಮ್ಮದು ಒಂದು ರಾಜ್ಯದಿಂದ ದುಡ್ಡು ಹೋಗಿರ್ಬೋದು, ಆದರೆ ನೀವು 20 ರಾಜ್ಯಗಳಿಂದ ವಸೂಲಿ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಲಾಡ್ ಹೇಳಿದ್ದಾರೆ. ಇನ್ನು ದುಡ್ಡು ಏನಾದರೂ ಕೊಟ್ಟರೆ ಅದನ್ನು ನೀವೇ ಕೊಟ್ಟಿರಬೇಕು ಅನ್ನುವಂಥ ಮಾತನ್ನು DCM ಹೇಳಿದ್ದಾರೆ. ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ಮತ್ತೊಂದು ಕಡೆ ಬಿಹಾರ ಚುನಾವಣೆಯು ರಂಗೇರಿದೆ. ಇದೇ ಹೊತ್ತಿನಲ್ಲಿ ರಾಜ್ಯದಲ್ಲಿ ಫಂಡಿಂಗ್ ಸದ್ದು ಕೇಳ್ತಿದೆ. ಬಿಹಾರ ಚುನಾವಣೆಗಾಗಿ ಹೈಕಮಾಂಡ್ಗೆ ಕಪ್ಪ ಕಳಿಸಲಾಗ್ತಿದೆ ಅಂತ ಬಿಜೆಪಿ ಪದೇ ಪದೇ ಆರೋಪಿಸ್ತಾನೆ ಇದೆ. ಮೊನ್ನೆಯಷ್ಟೇ ರಾಜ್ಯದಲ್ಲಿ ಸಚಿವರೇ ಲೂಟಿಗಿಳಿದಿದ್ದಾರೆ ಅಂತ ಬಿಜೆಪಿ ಸಂಸದ BY ರಾಘವೇಂದ್ರ ಬಾಂಬ್ ಹಾಕಿದ್ರು. ಕರ್ನಾಟಕ ರಾಹುಲ್ಗೆ ATM ಆಗಿದೆ ಅಂತ ವಿಜಯೇಂದ್ರ ಸಿಡಿದೆದ್ದಿದ್ರು. ಅದನ್ನೇ ಒಮ್ಮೆ ಕೇಳಿಸಿಕೊಳ್ಳಿ. 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ವಸೂಲಿ. ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಕರ್ನಾಟಕದಲ್ಲಿ ಇವತ್ತು ಹಣ ಲೂಟಿ ಮಾಡಿ ರಾಹುಲ್ ಗಾಂಧಿಗೆ ATM ಆಗಿ ಪರಿವರ್ತನೆ ಮಾಡಿದ್ದಾರೆ. ಇದೇ ನಿಮ್ಮ ಸಾಧನೆ ಇವತ್ತು. ಇದೀಗ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ಅದು ಅಂತಿಂಥ ಆರೋಪ ಅಲ್ಲವೇ ಅಲ್ಲ. ಕುರ್ಚಿ ಉಳಿಸಿಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯನವರೇ ಬಿಹಾರ ಚುನಾವಣೆಗೆ 300 ಕೋಟಿ ಕಲೆಕ್ಷನ್ ಮಾಡಿ ಕಳಿಸಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ತರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ರಾಮುಲುನೇ ಹಣ ಕೊಟ್ಟಿದ್ದಾರೆ ಎಂದು DK ತಿರುಗೇಟು. ಬಿಹಾರಕ್ಕೆ ಹಣ ಕಳಿಸುವ ಮೂಲಕ ಸಿಎಂ ಕುರ್ಚಿ ಭದ್ರ ಮಾಡಿಕೊಳ್ತಿದ್ದಾರೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ DCM DK ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದು ಹೀಗೆ. ಸಾಕಷ್ಟು ಮಂದಿ ಸಚಿವರ ಜೊತೆಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಕಲೆಕ್ಷನ್ಗಳು ಮಾಡೋದ್ರ ಮೂಲಕ ಬಿಹಾರ ಚುನಾವಣೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸಬೇಕು ಅನ್ನೋಂಥ ಕಾರಣದಿಂದ ಆ ಕಲೆಕ್ಷನ್ ಅನ್ನು ಕೊಡಬೇಕು, ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕಂದೇಳಿ ಮುಖ್ಯಮಂತ್ರಿ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ. ಯಾವಾಗ ಎಲ್ಲ ಚುನಾವಣೆ ಬಂದಾಗ ಇವ್ರು ಮತ್ತೆ 20 ಸ್ಟೇಟ್ನಾಗ ಇವ್ರದಲ್ಲಿ ಇವ್ರ ಗತಿ ಹೆಂಗ್ ಮತ್ತೀಗ 20 ಸ್ಟೇಟ್ಲಿಂದ ಹಣ ವಸೂಲಿ ಆಗೋದಿಲ್ಲ ಅಂತ ಇವ್ರದ್ದು 20 ಸ್ಟೇಟ್ಲಿಂದ ಇವರಿಗೆ ಹಣ ವಸೂಲಿ ಆಗೋದಿಲ್ಲ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಇದ್ದಾಗ ಕೇಂದ್ರದವರು ಖರ್ಚು ಮಾಡಿಲ್ವಾ, ಸುಖ ಸುಮ್ಮನೆ ಮಾತನಾಡಬೇಡಿ ಅಂತ ಸಚಿವ ಸಂತೋಷ್ ಲಾಡ್ ಗರಂ ಆದ್ರು. ಮತ್ತೆ ಕರ್ನಾಟಕ ಮೊನ್ನೆ ಚುನಾವಣೆಯಲ್ಲಿ ಇವ್ರು ಕೇಂದ್ರದಲ್ಲಿ ಇದ್ದಾಗ ಇಲ್ಲಿ ರೊಕ್ಕ ಖರ್ಚು ಮಾಡಿಲ್ಲ ಅಂತೇನು, ಸುಮ್ಮನೆ ಏನಾಗೈತೆ ಒಂದು ಮೈಲೇಜಿಗೆ ಮಾತನಾಡ್ಬೇಕಂತಕ್ಕಂಥದ್ದು ಬಹಳ ಜನರದ್ದು ಒಂದು ಅಭಿಪ್ರಾಯ ಇದೆ. ಏನೋ ಮಾತಾಡಬೇಕು, ಟಿವಿ ಕ್ಯಾಮ್ರಾ ಇಟ್ಕೊಂಡ್ರೆ ಯಾವುದಕ್ಕೂ ಒಂದು ಅಲಿಗೇಷನ್ ಮಾಡಬೇಕು. ಆಮೇಲೆ ಈ ಅಲಿಗೇಷನ್ಸ್ ಯಾರು ವೆರಿಫೈನೂ ಮಾಡಲ್ಲ, ಇದಕ್ಕೆ ಯಾರು ಪ್ರೂವ್ ಮಾಡಂಗಿಲ್ಲ. ಅವರಿಗೆ ಪಾಪ ಕನಸು ಬಿದ್ದಿತ್ತು ಅನ್ಸುತ್ತೆ ಶ್ರೀರಾಮುಲು ಅವರಿಗೆ. ಆ ಕನಸು ಬಿದ್ದಿದ್ದನ್ನ ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕಿದವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಇದು ವಸೂಲಿ ಎಲ್ಲಾನು BJP ಅವರು, ಕಾಂಗ್ರೆಸ್ ಅಲ್ಲಿ ಆ ಕಲ್ಚರೇ ಇಲ್ಲ. ಅದೇನೇ ಹೇಳಿ, ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ಅವರ 300 ಕೋಟಿ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದಂತೂ ಸತ್ಯ. ಆದ್ರೆ ತಮ್ಮ ಆರೋಪಕ್ಕೆ ದಾಖಲೆಯೂ ಬೇಕಿದೆ. ದಾಖಲೆ ಕೊಡಿ ಅಂತ ಕಾಂಗ್ರೆಸ್ ಸವಾಲ್ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.